ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಸುವರ್ಣಸೌಧದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಸುವರ್ಣಸೌಧದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎರಡು ಪ್ರತಿಮೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ತಾಯಿ ಭುವನೇಶ್ವರಿ ಪ್ರತಿಮೆ ತಾಯಿ ಭುವನೇಶ್ವರಿ ಪ್ರತಿಮೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡ 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 ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸುವರ್ಣಸೌಧದ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ ಸುವರ್ಣಸೌಧದ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಕನ್ನಡ 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 ಎಲ್ಲಿಯವರೆಗೆ ಹೋರಾಟ ತಾಯಿ ಭುವನೇಶ್ವರಿ ಪ್ರತಿಮೆ ತಾಯಿ ಭುವನೇಶ್ವರಿ ಪ್ರತಿಮೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡ 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 ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ 2023ರಲ್ಲಿ ಅಧಿವೇಶನ ನಡೆದಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಭೇಟಿಯಾಗಿ ಕರ್ನಾಟಕ ನಾಮಕರಣದ 50ನೇ ವರ್ಷ ಸವಿ ನೆನಪಿಗಾಗಿ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಮಾಡಬೇಕೆಂದು ವಿನಂತಿ ಮಾಡಿದ್ದೀವಿ. ಅದೇ ರೀತಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿರ್ತಕ್ಕಂತಹ ವಿಧಾನಸೌಧದ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡುವ ಮುಖಾಂತರ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ಒಂದು ಗೌರವ ಕೊಟ್ಟಿದ್ದಾರೆ. ತಾಯಿ ಭುವನೇಶ್ವರಿ ಗೌರವ ಕೊಟ್ಟಿದ್ದಾರೆ, ಹೆಮ್ಮೆ ವಿಷಯ. ಮುಖ್ಯವಾದ ವಿಷಯ ಏನಂದರೆ, ಈಗಾಗಲೇ 8ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಸುವರ್ಣಸೌಧದ ಮುಂದೆ 108 ಅಡಿಯ ಕಂಚಿನ ಭವ್ಯವಾದ ಪ್ರತಿಮೆ ನಿರ್ಮಾಣ ಆಗಬೇಕು. ಅದರ ಸಲುವಾಗಿ ಅಲ್ಲಿ ಅಡಿಗಲ್ಲು ಆಗಬೇಕು, ಭೂಮಿ ಪೂಜೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಅಲ್ಲಿ ತಾಯಿ ಭುವನೇಶ್ವರಿಯ ಮೂರ್ತಿಗೆ ಚಾಲನೆ ಕೊಡಬೇಕು. ಇಲ್ಲದೆ ಹೋದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಸಂಘಟನೆಗಳು ಇದೇ ಒಂದು ಗುದ್ದಲಿ ಹಿಡ್ಕೊಂಡು ಅಲ್ಲಿ ಭೂಮಿ ಪೂಜೆ ಮಾಡುವ ಮುಖಾಂತರ ನಾವು ಚಾಲನೆ ಕೊಡ್ತೇವೆ. ಇಲ್ಲದೆ ಹೋದರೆ ಉಗ್ರ ಹೋರಾಟ ಎದುರಿಸ್ತಕ್ಕಂಥ ಕೆಲಸ ಮಾಡಿ ರಾಜ್ಯ ಸರ್ಕಾರ ಮಾಡಬೇಕಂತ ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ. ಇದು ಗುದ್ದಲಿ ಇದೆ, ಇದು ಮಾನ್ಯ ಮುಖ್ಯಮಂತ್ರಿಗೆ ತೋರಿಸ್ತಾ ಇದ್ದೇವೆ. ಇದೇ ಗುದ್ದಲಿಯಿಂದ ತಾವು ಅಧಿವೇಶನ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ಮಾಡಬೇಕು. ಇಲ್ಲದೆ ಹೋದ್ರೆ ತಮ್ಮ ಪ್ರದರ್ಶನ ಮಾಡತಕ್ಕಂಥ ಇದೇ ಗುದ್ದಲಿ ಸುವರ್ಣಸೌಧ ಒಳಗಡೆ ಹೋಗಿ ಅಧಿವೇಶನ ಸಂದರ್ಭದಲ್ಲಿ ಎಲ್ಲಾ ಕನ್ನಡ ಸಂಘಟನೆ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ತಾಯಿ ಭುವನೇಶ್ವರಿ 108 ಅಡಿ ಕಂಚಿನ ಪ್ರತಿಮೆಯನ್ನ ಎಲ್ಲಾ ಕನ್ನಡ ಸಂಘಟನೆಗಳು ಕರ್ನಾಟಕದಲ್ಲಿರ್ತಕ್ಕಂಥ ಮನೆ ಮನೆಗೆ ದೇಣಿಗೆ ಸಂಗ್ರಹ ಮಾಡಿ, ಲೋಹ ಸಂಗ್ರಹ ಮಾಡಿ ನಾವೇ ಭವ್ಯವಾದ ಅಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡತಕ್ಕಂಥ ಕಾರ್ಯವನ್ನ ಹೆಮ್ಮೆ ಕನ್ನಡಿಗರು ನಾವು ಮಾಡ್ತೇವೆ ಎಂದು ಎಚ್ಚರಿಕೊಳ್ಳಿಕ್ಕೆ ನಾವು ಗುದ್ದಲಿ ತಂದಿದ್ದೀವಿ.